ನೋಡಿ, ಸಾಗರ್ ಸರ್ಕಲ್ದಲ್ಲಿ ನೋ ಪಾರ್ಕಿಂಗ್ದಲ್ಲಿ ಒಂದು ಕೆಂಪು ಕಲರ್ ವೆಹಿಕಲ್ ನಿಂತಿದೆ. ಅದನ್ನ ಇಮಿಡಿಯೇಟ್ ತೆಗಿಬೇಕು. ಯಾರು ಚಾಲಕರು ಅಥವಾ ಮಾಲೀಕರು ಇದ್ರಿ ತೆಗಿರಿ. ಇನ್ನು 10 ನಿಮಿಷದಲ್ಲಿ ತೆಗೆದಿಲ್ಲ ಅಂದ್ರೆ ನಿಮ್ಮ ಮೇಲೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಕ್ರಮ ತಗೊಳ್ಳಿಕ್ಕಾಗ್ತದೆ. ಸಾಗರ ನಗರದಲ್ಲಿ ಈಗ ಮತ್ತೆ ನಾವು ಟ್ರಾಫಿಕ್ ಬಗ್ಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತೇಳಿ ಸಾರ್ವಜನಿಕರಿಂದ, ಮುಖ್ಯವಾಗಿ ಮಾನ್ಯ ಶಾಸಕರು ಸಹ ಮೊನ್ನೆ ಒಂದು ಕೆಡಿಪಿ ಮೀಟಿಂಗ್ ನಲ್ಲೂ ಇದನ್ನ ಸ್ಟ್ರಿಕ್ಟ್ ಆಗಿ ನೋಡ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ. ಆ ನಿಟ್ಟಿನಲ್ಲಿ ಹೊಸ ಯೋಜನೆ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಕಂಟ್ರೋಲ್ ರೂಮ್, ಈಗ ಇದು ನನ್ನ ಆಫೀಸ್ದಲ್ಲೇ ಇದೆ. ನನ್ನ ಕಚೇರಿಯಾದ ಕಂಟ್ರೋಲ್ ರೂಮ್ ನಿಂದ ಎಲ್ಲೆಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿಂದ ಪರಿಶೀಲನೆ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಇದು ನಮ್ದು ಸಾಗರ್ ಸರ್ಕಲ್ ಇದೆ. ಸಾಗರ್ ಸರ್ಕಲ್ದಲ್ಲಿ ಈಗಾಗಲೇ ಪೊಲೀಸನ್ನು ಹಾಕಿದೀವಿ. ಮತ್ತೆ ಈಗ ಉದಾಹರಣೆಗೆ ಒಂದು ಕೆಂಪು ಕಲರ್ ವೆಹಿಕಲ್ ನೋ ಪಾರ್ಕಿಂಗ್ ದಲ್ಲಿ ನಿಂತಿದೆ. ಈಗಾಗಲೇ ಅವರಿಗೆ ಇಲ್ಲಿಂದಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಆ ವೆಹಿಕಲ್ ತೆಗಿಬೇಕಂತ ಹೇಳಿ. ಅಲ್ಲಿ ಮೈಕ್ದಲ್ಲಿ ನಮ್ಮವರು ಹೇಳಿರ್ತಾರೆ. ಒಮ್ಮೊಮ್ಮೆ ನಾವು ಹೇಳಿದ 10-15 ನಿಮಿಷದಲ್ಲಿ ತೆಗೆದಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತೆ ಇದರಲ್ಲಿ ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾ ಇದ್ದೀವಿ. ಇದು ಒಂದು ಚಿತ್ರಣ ಆಗಿದ್ರೆ, ಸಾಗರದಲ್ಲಿರುವಂತ ಪ್ರತಿ ಎನ್ ಸರ್ಕಲ್ ಇರ್ಬೋದು, ಬೇರೆ ಬೇರೆ ಸ್ಥಳದಲ್ಲಿ ಏನ್ ನಡೀತಾ ಇದೆ, ಆಗಂತುಕರು ಬರ್ತಾ ಇದಾರ, ಅಪರಿಚಿತರು ಬರ್ತಾ ಇದಾರ, ಮತ್ತೆ ಏನಾದರೂ ಹೆಜಾರ್ಡಸ್ ಪಾರ್ಕಿಂಗ್ ಆಗಿದೆ ಅಥವಾ ಜನಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಫುಟ್ಪಾತ್ ಕವರ್ ಆಗಿದ್ರು ಸಹ ಅದನ್ನ ನೋಡ್ತಾ ಇದ್ದೀವಿ. ಇನ್ನೊಂದು, ಇವತ್ತು ನಾವು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ವಿ. ಅದು ಏನಂದ್ರೆ, ಒಂದು ಟ್ರಿಬಲ್ ರೈಡಿಂಗು, ಇನ್ನೊಂದು ಮೊಬೈಲ್ ಯೂಸು, ಮೂರನೇದು ಸ್ಪಿಲ್ ಹಾರ್ನ್, ಅಂದ್ರೆ ಈ ಅತಿ ಕೆಟ್ಟದಾದಂತ ಹಾರ್ನ್ ಇಟ್ಕೊಂಡು ಕೆಲವೊಬ್ಬರು ಪಡ್ಡೆಗಳು ವಾಹನ ಚಲಾಯಿಸ್ತಾ ಇದ್ರೆ ಅವ್ರ ಮೇಲೆ ಆಕ್ಷನ್ ಮಾಡಿದೀವಿ. ಇವತ್ತು ಸುಮಾರು 20 ಪ್ರಕರಣ ದಾಖಲಿಸಿದೀವಿ. ಅದರಲ್ಲಿ ಈಗಾಗಲೇ ಒನ್ ವೇ ಬೋರ್ಡ್ಗಳನ್ನು ಸಹ ಹಚ್ಚಿದೀವಿ. ಒನ್ ವೇದಲ್ಲಿ ಸಂಚರಿಸ್ತಾ ಇದ್ದವ್ರ ಮೇಲೆ ಇವತ್ತು 4 ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ, ಟೋಟಲ್ 20ರಲ್ಲಿ. ಮತ್ತೆ ಟ್ರಿಬಲ್ ರೈಡು ಪ್ರಕರಣ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಕಿಂಗ್ ಕುರಿತಾಗಿ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ಸಾಗರ್ ಸರ್ಕಲ್ ನಲ್ಲಿ ಕೆಲವೊಂದು ಹಣ್ಣಿನ ಅಂಗಡಿಗಳು ಮತ್ತು ಹೂವಿನ ಅಂಗಡಿಗಳು ನಮ್ಮ ಏನು ಸಾರ್ವಜನಿಕರ ಪಾರ್ಕಿಂಗ್ ಸ್ಥಳದಲ್ಲಿ ಬಂದದ್ದು ಅದನ್ನ ತೆಗೆಸಿದೀವಿ. ಮತ್ತೆ ಅವ್ರ ಮೇಲೂ ಸಹ ಕರ್ನಾಟಕ ಪೊಲೀಸ್ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡಿದ್ದೀವಿ. ಇವತ್ತು ಪ್ರತಿ ಅಂಗಡಿಕಾರರಿಗೂ ಕೆಲವರು ಏನ್ ಮಾಡ್ತಾರೆ, ಕಬ್ಬಣದ ಹಲಗೆಗಳನ್ನು ಅಥವಾ ಮರದ ಹಲಗೆಗಳನ್ನ ಪಾರ್ಕಿಂಗ್ ಜಾಗದಲ್ಲಿ ಇಟ್ಟು, ಅಂದ್ರೆ ತಮ್ಮ ಅಂಗಡಿ ಕಾಣ್ಲಿ ಅನ್ನೋದು ಇಟ್ಟಿದ್ದಾರೆ. ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದೀವಿ. ಯಾರೇ ಇಟ್ಟು ತೆಗೆಸಿದ್ದಷ್ಟಲ್ದೇನೆ ಇನ್ನು ಮುಂದೆ ಆದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿ ಮಾಹಿತಿನೂ ಕೊಟ್ಟು ಬಂದಾಗಿದೆ. ಒಟ್ಟಾರೆಯಾಗಿ ಈಗ ನಮ್ಗೆ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಬಂದ್ರೆ, ಒಂದ್ ಸಬ್ ಇನ್ಸ್ಪೆಕ್ಟರ್ 4 ಪೊಲೀಸರು ಟೋಟಲ್ ಸಾಗರ ನಗರದ ಏನು ಟ್ರಾಫಿಕ್ ಸುರಕ್ಷತೆಗೆ ಮೀಸಲಾಗಿಟ್ಟಿದ್ದೀವಿ. ಹೊಸದಾಗಿ ನಿನ್ನೆ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ. ಅವರು ಸಂಪೂರ್ಣವಾಗಿ ಏನು ಟ್ರಾಫಿಕ್ ವ್ಯವಸ್ಥೆನ ನೋಡ್ಕೊಳ್ತಾ ಇರ್ತಾರೆ. ಇವತ್ತು ನಾವು 20 ಪ್ರಕರಣವನ್ನ ದಾಖಲಿಸಿದೀವಿ. ಅಷ್ಟ್ರ ಜೊತೆ ಇವತ್ತು ನಿನ್ನೆ ಮತ್ತೆ ಇವತ್ತು ಸೇರಿ ಸುಮಾರು ಒಂದು 35 ವೆಹಿಕಲ್ ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಈಗ ನಮ್ಮಲ್ಲಿ NCC-TNS ಅಂತ ಒಂದು ಸಾಫ್ಟ್ವೇರ್ ಇದೆ, ಅಥವಾ ಸ್ಮಾರ್ಟ್ ಇಬಿಟ್ ಅಂತೇಳಿ ಎರಡು. ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಈಗ ಹೈಯೆಸ್ಟ್ ಏನು ನಮ್ದು ಇಲೆಕ್ಟ್ರಾನಿಕ್ಸ್ ಬೇಸ್ದಲ್ಲಿ ಅಥವಾ ಏನು ಮಾಡರ್ನ್ ಕಮ್ಯುನಿಕೇಶನ್ ಬೇಸ್ದಲ್ಲಿ ಇಕ್ವಿಪ್ ಮಾಡಿದೆ. ಈಗ ನಮಗೆ NCC-TNS ಯಾವುದೇ ವಾಹನದ ಮಾಹಿತಿನ ತಗೊಂಡಾಗ ವಾಹನದ RC ಓನರ್ ವಿತ್ ಅವ್ರ ಫೋನ್ ನಂಬರು ಸಹ